ಪಾಂಡವರೈವರೇ ನನ್ನ ಪ್ರಾಣಗಳು ಎಂದು ಹಗಲಿರುಳು ಸಲಹಿದ ಪರಮಾತ್ಮ ಗತಿಯೇನು ಕುಂತಿ ಗತಿಯಾರು ಕುಂತಿ ಸುತರಿಗೆ ಪಾಲಿಪದೇವ ದೂರಾದ ಮೇಲೆ ಹೊರೆಯುವರಾರು ಪಾಂಡವರ ಪಾಲಿಪದೇವ ದೂರಾದ ಮೇಲೆ ಹೊರೆಯುವರಾರು ಪಾಂಡವರ ಉಳಿಯುವುದಂತೋ ಈಕ್ಷಿತೆಯೊಳಗೆ ಗತಿ ನೀನೇ ಜಗದೀಶ್ವರ ಗತಿ ನೀನೇ ಸರ್ವೇಶ್ವರ ಪಾಲಿಪ ಪರಮಾತ್ಮ ದೂರವಾದೊಡೆ ಸಲಹುವರಾರು ಪಾಂಡವರ ತುಂಬಿದ ಸಭೆಯಲ್ಲಿ ಮಾನಿನಿ ಮಾನವ ಕಾಯ್ದೆಯಲ್ಲೋ ಪರಮಾತ್ಮ ನೀನು ರಣಭೂಮಿಯಲ್ಲಿ ಪಾಂಡವರೆಲ್ಲರ ಪ್ರಾಣವ ಉಳಿಸಿದ ಪರಧಾಮ ನೀನು ವನವಾಸದಿ ಸಹೋದರ ಭೀಮ, ಪಾರ್ಥ, ಪ್ರೀತಿಯ ನಕುಲ ಸಹದೇವರೇ, ದ್ರೌಪದಿ ಸುಭದ್ರಾದಿ ಪತಿವರ್ಗದವರೇ, ಮಮ ಪ್ರಾಣಾಯ ಪಾಂಡವ ಎಂದು ಹಗಲಿರುಳು ಪಾಂಡವರ ತಲೆ ಕಾಯುವುದೇ ನನ್ನ ಧರ್ಮ ಎಂದು ನಮ್ಮ ಬೆಂಗಾವಲಾಗಿದ್ದ ಪರಮಾತ್ಮ ಕೃಷ್ಣ ಅವನ ಸುಂದರವಾದ ದ್ವಾರಕ್ಕೆ ಅಣ್ಣ ಬಲಭದ್ರ ದೇವರು ಸಮಸ್ತ ಯಾದವರೇ ನಾಶವಾದ ಮೇಲೆ ಪಾಲಿಸುವ ಪರಮಾತ್ಮನೇ ಇಲ್ಲದ ಈ ಲೋಕ ಪಾಂಡವರಿಗೆ ಪ್ರಿಯವಾಗುವುದೆಂತು ಸಹೋದರ. ಭೀಮನು ದುಃಖಿಸುತ್ತಾ ಹೇಳುತ್ತಿದ್ದಾನೆ, ನಿಜ ಅಣ್ಣ, ದ್ವಾರಕೆ ನಾಶವಾಯಿತು ಎಂಬ ವಿಚಾರ ಕೇಳಿಯೇ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು. ತುರುಳರಾದ ಕೌರವರನ್ನು ಸೆದೆ ಬಡಿಯಲು ಶಕ್ತಿಯಾಗಿ ಯುಕ್ತಿಯಾಗಿ ಸದಾ ನಮ್ಮೊಡನೆ ತೇಜಸ್ಸಿನ ರೂಪದಲ್ಲಿದ್ದಂತ ಶ್ರೀಕೃಷ್ಣನೇ ಇಲ್ಲದ ಮೇಲೆ ಚೇಚೆ ನಿಂತ ಸ್ಥಳವೇ ನರಕದಂತೆ ಭಾಸವಾಗುತ್ತಿದೆ ಅಣ್ಣ ನನಗೆ. ಅದಕ್ಕೆ ಧರ್ಮರಾಯರು ಹೇಳುತ್ತಿದ್ದಾರೆ, ಭೀಮ, ನಮ್ಮನ್ನು ಸಲಹುತ್ತಿದ್ದ ಪರಮಾತ್ಮನೇ ಇಲ್ಲದ ಈ ಲೋಕ ನನ್ನ ಪಾಲಿಗೂ ನರಕವೇ ತಮ್ಮ. ಅದಕ್ಕೇನು ಮಾಡೋದಣ್ಣ? ಅದಕ್ಕೆ ಧರ್ಮರಾಯರು ಹೇಳುತ್ತಿದ್ದಾರೆ, ಈ ದುಃಖ ಶಮನವಾಗಬೇಕಾದ್ರೆ ಅದಕ್ಕೊಂದೇ ಒಂದು ದಾರಿ ಇದೆ ತಮ್ಮ. ಏನಣ್ಣ ತಮ್ಮ? ರಾಜ್ಯ ಕೋಶಾದಿಗಳ ದೂರ ಮಾಡಿ
ಬಂಧು ಬಾಂಧವರೆಂಬ ವ್ಯಾಮೋಹವನ್ನು ತರಿದು ಲೋಕದ ವ್ಯಾಪಾರಕ್ಕೆ ತಿಲಾಂಜಲಿ ಇತ್ತು. ನಾರು ಮಡಿಯ ನುಟ್ಟು ನರಹರಿಯ ಧ್ಯಾನ ಮಾಡುತ್ತಾ ನಡೆಯುವ ತಮ್ಮ ಪರಮಾತ್ಮನೆಡೆಗೆ ಲೋಕವ ಬಿಡಬೇಕು ಸಹೋದರ, ಲೋಕವ ಬಿಡಬೇಕು, ಲೋಕವ ಬಿಡಬೇಕು ಸಹೋದರ, ಲೋಕವ ಬಿಡಬೇಕು. ನಾನು ನನ್ನದೆನ್ನುವ ಮಮಕಾರವ ತೊರೆದು, ನಾನು ನನ್ನದೆನ್ನುವ ಮಮಕಾರವ ತೊರೆದು ನರಹರಿಯ ಪಾದ ಗತಿ ನರ ಮಾನವಗೆ ಭೀಮಾ ಭೀಮಾ ನರಹರಿಯ ಪಾದ ಗತಿ ನರ ಮಾನವಗೆ ನಡೆಯುವ ನಾವೆಲ್ಲ ಇಂದು ಸ್ವರ್ಗದೆಡೆಗೆ, ನಡೆಯುವ ನಾವೆಲ್ಲ ಇಂದು ಸ್ವರ್ಗದೆಡೆಗೆ ಲೋಕವ ಬಿಡಬೇಕು ಸಹೋದರ, ಲೋಕವ ಬಿಡಬೇಕು ಬಿಡಬೇಕು ಬಿಡಬೇಕು. ಭೀಮಾ ಸಾಕು, ಅವನ ರಕ್ಷಣೆಯಲ್ಲಿ ಮಾಡಿದ ರಾಜ್ಯಭಾರ ಸಾಕು ನನಗೆ. ಪಿತೃವಾದಂಥ ಪಾಂಡುರಾಜನಿಗೆ ಸ್ವರ್ಗದ ಗತಿ ತೋರಿಸಲು ರಾಜಸುಯಾಗ ಮಾಡಿದ್ದಾಯಿತು. ಸಹೋದರಾದಿ ಬಾಂಧವರನ್ನ ಕೊಂದ ಪಾಪ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಿದ್ದಾಯಿತು. ಈ ಕಣ್ಮುಂದೆ ಬಂಧು ಬಾಂಧವರ ಮರಣ ಕಂಡದ್ದಾಯಿತು, ನಮ್ಮವರನ್ನು ನಾವೇ ಕೊಂದದ್ದಾಯಿತು. ಎಲ್ಲವೂ ಮುಗಿಯಿತಲ್ಲ ಭೀಮ. ಅಣ್ಣ, ಈಗೇನು ಮಾಡೋಣ? ಸಕಲವನ್ನೂ ಬಿಟ್ಟು ಬಿಡೋಣ. ಸಾಕು, ಪ್ರಾಪಂಚಿಕತೆಯನ್ನು ಬಿಟ್ಟು ಪಾರಮಾರ್ಥದೆಡೆಗೆ ಸಾಗೋಣ ಭೀಮ. ನಾವೇ ಆಳಬೇಕು ಎಂಬ ದುರಾಸೆಯನ್ನು ಬದಿಗೊತ್ತು ಬಿಡೋಣ. ಇನ್ನಾದರೂ ಪರಮಾತ್ಮನ ಧ್ಯಾನದಲ್ಲೇ ತಲ್ಲೀನರಾಗೋಣ. ನೋಡಿ, ಮನುಷ್ಯನಿಗೆ ಧರ್ಮರಾಯರು ಹೇಳೋ ಮಾತುಗಳು ಅತ್ಯಂತ ಬಹಳ ಶ್ರೇಷ್ಠ ಮಾತು. ಒಂದು ವಯಸ್ಸು ಅಂತ ಮುಗಿದ ಮೇಲೆ ಒಸಿ ಪಾರಮಾರ್ಥ ಬರಬೇಕು. 70 ಆದ್ಮೇಲೆ ಯಾರು ಒಸಿ ತೆಪ್ಪಗಿರ್ಬೇಕು. ಇಲ್ಲಿರೋ ಥರ ಎಲ್ಲ ಆಡಬಾರ್ದು. ರೋಡಲ್ಲಿ ಕೂತ್ಕ ಕಣ್ಣು ಮಿಟಕ್ಸೋದು, ಹೊಲ ತಗೋಬೇಕು, ಸೈಡ್ ತಗೋಬೇಕು, ಲೇಔಟ್ ಮಾಡಬೇಕು. ಏನು ಲೇಔಟ್ ಮಾಡೋದು? ನಿಂದೆ ಲೇಔಟ್ ರೆಡಿಯಾಗಿ ಕೂತದಲ್ಲ ಅಂತಾವು. ಏನು ಆಸೆ ರೀ? 80 ವರ್ಷ ಆದರೂ ದುರ್ಬುದ್ಧಿ ಬಿಡೋದು. ಅಲ್ಲೊಬ್ಬ ಮುದುಕಪ್ಪ ನಮ್ಮಲ್ಲಿ, ಅವನಿಗೇನು ಬುದ್ಧಿಯೋ? ಯಾರ ಒಂದು ದೇವ್ರ ಕಾರ್ಯ ಮಾಡ್ತಾವ್ರೆ ಅಂದರೆ ಎಷ್ಟಪ್ಪ ದೇವ್ರ ಅಲಂಕಾರಕ್ಕೆ ಹೂವ? 5,000 ವೇಸ್ಟು, 5,000 ವೇಸ್ಟು. ಆಮೇಲೆ ಅಡುಗೆ ಎಷ್ಟು ಚೆನ್ನಾಗಿ ಮಾಡಿಸಿದೆ, 3,000 ಜನಕ್ಕೆ ಎಲ್ಲ ವೇಸ್ಟ್, ಎಲ್ಲ ವೇಸ್ಟ್. ನಾನು ಕತೆ ಮಾಡ್ತಾವನೆ ಬಂದು, ಇವ ಹಿಂಗೆ ಎಷ್ಟು ಅಂದ. 30,000 ಅಯ್ಯೋ ಅಯ್ಯೋ ನ್ಯಾಷನಲ್ ವೇಸ್ಟು ಅಂದ. ಓಲಿ ಬಿಡಪ್ಪ, ಯಾವಾಗಲೂ ಹಂಗನ್ವ. ಈಗ ಒಂದು ವಾರದಲ್ಲಿ ಲಕ್ಕು ಹೊಡೆದು ಬಿಟ್ಟದೆ ಪಾಪ. ಅವನ ಮಗ ಸ್ನೇಹಿತ ನೋಡುವ ಅಂತ ಹೋದೆ. ಇವನು ಬಾಯಿ ಬಿಡೋಕ್ಕಾಗೋಲ್ತು, ಕೈ ಎತ್ಕೋಕ್ಕಾಗೋಲ್ತು, ಕಾಲು ಎಳ್ಕೋಕ್ಕಾಗೋಲ್ತು, ಮನಗವನೆ. ಏನಪ್ಪ ಹಿಂಗಾಗ್ಬಿಟ್ಟದೆ, ಜಾಸ್ತಿ ಹೊಡೆದ್ಬಿಟ್ಟದೆ ಅಣ್ಣ ಲಕ್ವ ಅಂದ. ಹೋಗಿ ಯಾವ್ದಾರ ಒಂದು ಒಳ್ಳೆ ಆಸ್ಪತ್ರೆಗೆ ಸೇರಿಸು ಅಂದೆ. ಹೆಂಗೂ ಬದುಕೋಲ್ಲ, ಹೆಂಗೂ ದುಡ್ಡು ವೇಸ್ಟು ಅಂದ ಅವನು. ಈಗ ಕೇಳಿಸ್ಕೋಬೇಕು ಮನಿಕಂದ ಅವನು. ಅದು ವೇಸ್ಟು ಇದು ವೇಸ್ಟು ಅಂತಿದ್ನಲ್ಲ ಮಗ ಅಂತ ಅವನೇ ಆಸ್ಪತ್ರೆಗೆ ಸೇರಿಸಿದ್ರೆ ದುಡ್ಡು ವೇಸ್ಟು ಅಂತ. ಎಂಥ ಮಾತು ರಿವರ್ಸ್ ಬಂದದೆ, ಗೋಡೆ ಚೆಂಡು ಬಂದಂಗೆ ವಾಪಸ್ ಪ್ರತಿಧ್ವನಿ. ಗುಡ್ಡೆ ಮುಂದೆ ನಿಂತ್ಕೊಂಡು
ಪ್ರತಿಧ್ವನಿ ಬರ್ತದೆ ನೋಡಿ ಬೆಟ್ಟದ ಹತ್ರ. ಅಣ್ಣ ಅಂದ್ರೆ ಅಣ್ಣ ಅಂತ ಕರೀತದೆ, ಅಕ್ಕ ಅಂದ್ರೆ ಅಕ್ಕ ಅಂತದಲ್ಲ, ಅಂದ್ರೆ ಅಂತದದು. ಪ್ರತಿಧ್ವನಿ ಸಮಾಜ. ನಾನೇನು ಕೊಡ್ತೀನಿ ಅದು ವಾಪಸ್ ಕೊಡ್ತದೆ. ಧರ್ಮರಾಜರು ಹೇಳ್ತಾರೆ, ಪ್ರಾಪಂಚಿಕತೆಯನ್ನ ಬಿಟ್ಟು ಪಾರಮಾರ್ಥದೆಡೆಗೆ ವಯಸ್ಸಾಯ್ತು ನಮಗೆ, ಇನ್ನು ಬಿಡು ಈ ವ್ಯಾಮೋಹ ಭೀಮ. ನಿನ್ನ ಬಲ ಕುಗ್ತಾ ಇದೆ, ಪಾರ್ಥನ ತ್ರಾಣ ಕುಗ್ಗು ಹೋಗ್ತಾ ಇದೆ, ನಕುಲ ಸಹದೇವರ ಚುರುಕುತನ ಕಡಿಮೆ ಆಗಿದೆ. ಇನ್ನು ಮೇಲೆ ಏನ್ ಮಾಡಬೇಕು? ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡೋಣ. ಅಣ್ಣ ಆಗಲಿ, ನಿನ್ನ ಮಾತಿಗೆ ನಮ್ಮೆಲ್ಲರ ಸಮ್ಮತಿ ಇದೆ, ನಾವು ಸಿದ್ಧವಾಗಿದ್ದೇವೆ. ಅದು ದ್ಯೂತವಾಗಲಿ, ವನವಾಸವಾಗಲಿ, ರಾಜ್ಯಭಾರವಾಗಲಿ, ಕಷ್ಟವಾಗಲಿ, ಸುಖವಾಗಲಿ, ನೀನು ಮುಂದೆ ನಾವು ಹಿಂದೆ. ಯಾವತ್ತಾದ್ರೂ ನಾವು ಬೇಡ ಅಂದಿದ್ದೀವ? ನಿನ್ನ ಜೊತೆ ನಾವು ಬರ್ತೀವಿ. ಆದ್ರೆ ಕೌರವಾದಿಗಳನ್ನ ಕೊಂದದ್ದಾಯಿತು, ಅವ್ರ್ಯಾರು ಇಲ್ಲ ಈಗ ನಮ್ಮ ವಂಶದವರು. ನಮ್ಮ ಮಕ್ಕಳನ್ನ ಅಶ್ವತ್ಥಾಮ ಕೊಂದು ಬಿಟ್ಟ, ಅವರೂ ಇಲ್ಲ. ಈಗ ಈ ರಾಜ್ಯಭಾರ ಮಾಡೋರು ಯಾರಣ್ಣ? ಅದಕ್ಕೆ ಧರ್ಮರಾಜರು ಹೇಳ್ತಿದ್ದಾರೆ, ಅಪ್ಪ ಮಗನಿಲ್ಲದಿದ್ದರೇನು, ಮೊಮ್ಮಗ ಒಬ್ಬ ಇದ್ದಾನಲ್ಲ. ಯಾರು? ಅಭಿಮನ್ಯುವಿನ ಮಗ ಪರೀಕ್ಷಿತ. ಅವನಿಗೆ ಪಟ್ಟಾಭಿಷೇಕ ಮಾಡೋಣ. ಮುಂದೆ ಈ ಕುರುವಂಶದ ಕೀರ್ತಿಯನ್ನ ಅವನೇ ಬೆಳಗ್ತಾನೆ ಅಂತೇಳಿ, ಬಾಕಂದ ಬಾರೋ ಅಂತೇಳಿ ಆ ಪರೀಕ್ಷಿತನನ್ನ ಕರೆತಂದು ಮಂಗಲ ಸ್ನಾನ ಮಾಡಿಸಿ, ಕನಕಾಭರಣಗಳನ್ನು ತೊಡಿಸಿ, ಅವನನ್ನ ಆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ, ಮಸ್ತಕಕ್ಕೆ ವಜ್ರ ಕಿರೀಟವನ್ನಿತ್ತು, ಕೈಗೆ ಪಟ್ಟದ ಕತ್ತಿಯನ್ನು ಕೊಟ್ಟು ಧರ್ಮರಾಜರು ಹೇಳ್ತಿದ್ದಾರಪ್ಪ, ಇನ್ನು ಮುಂದೆ ಈ ಸಮಸ್ತ ಪೃಥ್ವಿಯನ್ನ ನೀನು ಆಳ್ವಿಕೆ ಮಾಡೋಕಂದ. ಯಾಗ ಆಳ್ವಿಕೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಯಾವ ರಾಜ್ಯ ಗೆಲ್ತೀಯೋ ನನಗೆ ಗೊತ್ತಿಲ್ಲ, ಅದು ನಿನಗೆ ಬಿಟ್ಟಿದ್ದು. ನೀನು ಗೆಲ್ತೀಯೋ ಅಥವಾ ಸೋಲ್ತೀಯೋ ನನಗೆ ಗೊತ್ತಿಲ್ಲ. ಅದು ರಾಜ್ಯಕೋಶ ಆದಿಗಳು ಬರಿದಾದರೂ ಸರಿಯೇ, ಬರಗಾಲ ಬಂದೊದಗಿದ್ರೂ ಸರಿಯೇ, ಕ್ಷಾಮ ನಮ್ಮನ್ನ ಕಾಡಿದ್ರೂ ಸರಿಯೇ, ಎಷ್ಟು ಕಷ್ಟ ನಿನಗೆ ಬಂದರೂ ಸರಿಯೇ ಕಂದ. ಯಾವುದನ್ನು ಬೇಕಾದರೂ ಬಿಟ್ಟು ಬಿಡು, ಆದರೆ ಧರ್ಮವನ್ನೆಂದಿಗೂ ಬಿಡಬೇಡ. ಧರ್ಮವನ್ನೆಂದಿಗೂ ಬಿಡಬೇಡ. ಅಧರ್ಮವ ಮನದಲ್ಲೂ ನೆನೆಯಲು ಬೇಡ. ಅಧರ್ಮವ ಮನದಲ್ಲೂ ನೆನೆಯಲು ಬೇಡ. ಧರ್ಮವನ್ನೆಂದಿಗೂ ಬಿಡಬೇಡ. ಮನ್ನಿಸು ಸತ್ವಿಜರ ಪೂಜೆಯ ನಿತ್ಯದೊಳು, ಗುರು ಹಿರಿಯರಾದವರ ಸೇವೆಯ ಮಾಡೋ. ಮನ್ನಿಸು ಸತ್ವಿಜರ ಪೂಜೆಯ ನಿತ್ಯದೊಳು, ಗುರು ಹಿರಿಯರಾದವರ ಸೇವೆಯ ಮಾಡೋ. ತುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ, ತುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ. ಧರ್ಮದಲ್ಲಿ ರಾಜ್ಯವನಾಳೋ. ಧರ್ಮದಲ್ಲಿ ರಾಜ್ಯವನಾಳೋ. ಧರ್ಮವನ್ನೆಂದಿಗೂ ಬಿಡಬೇಡ, ಬಿಡಬೇಡ, ಬಿಡಬೇಡ. ಅಪ್ಪ, ರಾಜ್ಯ ಹಾಳಾಗೋದ್ರೂ ಪರವಾಗಿಲ್ಲ, ಅಧಿಕಾರ ಇಲ್ಲದೇ ಇದ್ರೂ ಪರವಾಗಿಲ್ಲ, ಧರ್ಮವನೆಂದಿಗೂ ಬಿಡಬೇಡ. ಎಂತ ಮಾತು ಹೇಳ್ತಾರೆ ಧರ್ಮರಾಯರು. ಅಧರ್ಮವ ಮನದಲ್ಲೂ ನೆನೆಯಬೇಡ. ಮನ್ನಿಸು ಸತ್ವಿಜರ ಪೂಜೆಯ ನಿತ್ಯದೊಳು, ಗುರು ಹಿರಿಯರಾದವರ ಸೇವೆಯ ಮಾಡು. ದುರುಳರ ಬೋಧೆಗೆ ಕಿವಿ ಕೊಡಬೇಡ ಜೋಕೆ. ದುರುಳರು ಅಂದ್ರೆ ಯಾರು? ಎಲ್ಲ ಬೇರೆ ದೇಶದಲ್ಲಿ ಇಲ್ಲ, ನಮ್ಮಲ್ಲೇ ಇದ್ದಾರೆ, ಅಕ್ಕಪಕ್ಕ ಮನೆಯಲ್ಲಿ ಇರ್ತಾರೆ. ಸ್ನೇಹಿತರು ಅಂತ 3 ಜೊತೆಲೆ ಬರ್ತಾರೆ, ಅವರೇ ದುರುಳರು. ಏನೋ ಫೋನು ಅಂತ ಕೇಳ್ತಾರೆ, ನಮ್ಮಮ್ಮ ಫೋನ್ ಮಾಡ್ತಾವ್ರೆ ಅಂತಾನೆ ಗೆಳೆಯ. ಹೌದಾ, ಅದೇನು ಕೇಳು ಅಂತನ್ಬೇಕು. ಸ್ವಿಚ್ ಆಫ್ ಮಾಡೋ, ಇದ್ದುದೇ ನಿಮ್ಮ ಅಮ್ಮಂದು ಕತೆ. ಏನು ಯಾವಾಗಲೂ ಏನು ಫೋನು ಅಂತಾನಲ್ಲ, ಅವನೇನು ದೊಡ್ಡ ದುರುಳ, ಅವನ್ನೇ ಮೊದಲು ಚೇಂಜ್ ಮಾಡ್ಬೇಕು. ಸ್ನೇಹಿತ ಅನ್ನೋನು ನನ್ನ ಮನೆಯನ್ನ ಒಗ್ಗೂಡ್ಸೂನಾಗಬೇಕು, ನಮ್ಮ ಮನೆ ಒಡಿನಾಗಬಾರ್ದು.
ನೀನ್ ಸರಿ ಅಣ್ಣ, ನಿಮ್ಮ ಅಣ್ಣ ಅವನೆಲ್ಲ ನನಗೆ ಅವ್ನು ಕಂಡ್ರೆ ಆಗಲ್ಲ, ಅವ್ನು ಸರಿ ಇಲ್ಲ, ನೀನ್ ಸರಿ, ನೀನೊಬ್ಬಿಲ್ಲ ಅಂದ್ರೆ ನಿಮ್ಮ ಮನೆ ಎಲ್ಲಿ ಸಾಧ್ಯ, ನೀ ದುಡಿಯೋತ್ಗೆ ಅಂತ ಅಂತವನೇ, ಅದೇ ಪಿಟಿಂಗ್ ಇಡಕ್ ಸರಿ ಮಾಡವನೆ ಅಂತ ಅವನು. ಅದಕ್ಕೆ ಮನೆ ಒಡಿಗೆ ನಿಂತವನೇ. ನಿಮ್ಮ ಅಣ್ಣ ಸರಿ ಇಲ್ಲ, ನಿಮ್ಮ ಅಪ್ಪ ಸರಿ ಇಲ್ಲ, ನಿಮ್ಮ ತಾಯಿ ಸರಿ ಇಲ್ಲ, ನಿನ್ನ ತಂಗಿ ನನಗೆ ಬೇಜಾರಪ್ಪ ಅಂದರೆ ಅವನು ಚೇಂಜ್ ಮಾಡ್ಬೇಕು, ಮೊದಲು ಚೇಂಜ್ ಮಾಡಬಿಡ್ಬೇಕು ಅವನು. ನನ್ನ ಮನೆ ನ್ಯೂನ್ಯತೆಯನ್ನು ತಿಳ್ಕೊಂಡು, ಗೆಳೆಯ ನಿನ್ನ ಮನೆ ಚೆನ್ನಾಗಿರ್ಬೇಕು, ಅವ್ರು ನಿಮ್ಮ ಅಣ್ಣ ಕಣೋ, ಗೌರವ ಕೊಡೋ, ನಿಮ್ಮ ತಾಯಿ ತಂದೆ ಮಾತು ಬೆಲೆ ಕೊಡೋ, ನಿನ್ನ ತಂಗಿ ಕಣೋ ಒಡ ಹುಡ್ತೋಳು, ಯಾಕೋ ಅವಳ ಜೊತೆ ಜಗಳ. ಇವನು ನಿಜವಾದ ಸ್ನೇಹಿತ. ಈ ದುರುಳನ ಕತೆ ಅದಲ್ಲ. ಅವನಿಗೇನಪ್ಪ ಸಂಜೆ ಆಯ್ತು 90 ಎಣ್ಣೆ ಬೇಕು, 2 ಸಿಗರೇಟ್ ಬೇಕು, ಅದು ಬಿಟ್ರು ಬಾಕೆಲ್ಲ ಹಸುವಾಗಿ ಬಿಟ್ಟಾಕು ಅಂತಾನ ಅವನು. ಅವನನ್ನೇ ದುರುಳ ಅಂದಿದ್ದು. ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ ಅಂತ ಮಾತುಗಳು. ಆ ಧರ್ಮರಾಯರು ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿ ಕುಲಪುರೋಹಿತರಾದ ದೌಮ್ಯರನ್ನ ಕರೆತಂದು, ಆ ಗುರುಗಳೇ ಸದಾಕಾಲ ನನ್ನ ಪರೀಕ್ಷಿತನನ್ನ ಕೈ ಹಿಡಿದು ನಡೆಸಿ ಅಂತೇಳಿ ಒಪ್ಪಿಸಿ, ಸುಭದ್ರಾದೇವಿಗೆ ಎಲ್ಲ ಜವಾಬ್ದಾರಿಯನ್ನ ಕೊಟ್ಟು, ಧರ್ಮಜ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ, ಸಹಧರ್ಮಿಣಿಯಾದ ಪಂಚವಲ್ಲಭೆ ಪಾಂಚಾಲಿ ದ್ರೌಪದಿ ಒಡಗೂಡಿಕೊಂಡು ಎಲ್ಲರೂ ಕೂಡ ನಾರುಮಡಿಯನ್ನುಟ್ಟು ನದಿ ತೀರಕ್ಕೆ ಬಂದು ಮಡಿದ ಯಾದವರಿಗೆ ತಿಲತರ್ಪಣವನಿತ್ತರೋ ಪಾಂಡವರು. ಏನು ಮಾಡಿದ್ರು ಧರ್ಮರಾಯರು? ವಜ್ರಾಭರಣಗಳನ್ನೆಲ್ಲವನ್ನ ತ್ಯಾಗ ಮಾಡಿದ್ರು, ನಾರು ಮಡಿಯನ್ನುಟ್ರು. ವನವಾಸಕ್ಕೆ ಹೋದಾಗ ಯಾವ ರೀತಿ ಹೊರಟಿದ್ರು ಅದೇ ರೀತಿಯಾಗಿ ಕೊರಳಲ್ಲಿ ತುಳಸಿ ಮಾಣೆಯನ್ನು ಬಿಟ್ಟು ಯಾವುದೇ ಆಭರಣಗಳಿಲ್ಲ, ಆನಂದವಾಗಿ ನಾವು ಕೊಟ್ಬಿಟ್ವಲ್ಲ ಅಂತ ದುಃಖ ಇಲ್ಲ ಅವ್ರಿಗೆ, ಎಲ್ಲ ಬಿಟ್ಟು ಹೋಗ್ತಿದ್ದೀವಿ ಅನ್ನೋ ದುಃಖ ಇಲ್ಲ. ಅವ್ರ ಮುಖದಲ್ಲಿ ಆನಂದ ಯಾಕೆ ಕಾಣ್ತಿದೆ ಗೊತ್ತಾ? ಪ್ರಪಂಚವನ್ನು ಬಿಟ್ಟು ಪರಮಾತ್ಮನಿಗೆ ಹೋಗ್ತಿದ್ದೇವೆ ಅಂತ ಹೇಳಿ ಎಲ್ಲವನ್ನು ತ್ಯಾಗ ಮಾಡಿ ಆ ಪಾಂಡವರೈವರು ತೀರಕ್ಕೆ ಬಂದು ಸಕಲವನ್ನು ತ್ಯಾಗ ಮಾಡಿ ಮಾಧವ ಕಾಯೋ ಎನ್ನುತ್ತಲೇ ನಡೆದರು ಪಾಂಡವರು. ಮುರಳಿ ಮನೋಹರ ನೀನೇ ಗತಿಯು ಎನ್ನುತ್ತ ಸಾಗಿದರೋ, ಎನ್ನುತ್ತ ಸಾಗಿದರೋ. ಉಳಿದು ಹರಿನಾಮವ ಬಿಡದೆ ಧ್ಯಾನಿಸಿತ ನಡೆದು ಕಾಯೋ ಹರಿಯೇ ಎನ್ನುತ್ತ ನಡೆದರು ಪಾಂಡವರು. ಸೇವನೆಯ ಮಾಡುತ್ತಾ ನಡೆದರು ಧರ್ಮಜನೊಡಗೂಡಿ ಪಾಂಡವರು ಪರಮಾತ್ಮನ ಧ್ಯಾನ ಮಾಡಿ. ಕೃಷ್ಣ ಮುಕುಂದ ಮುರಾರೇ ಕಾಯೋ ವಿಠಲ ವಿಠಲ ಕೃಷ್ಣ ಕಠಿಣವಾದ ಕಾಡಿನ ಹಾದಿಯಲ್ಲಿ ಕಡುಕಷ್ಟದಲ್ಲೂ ಕರಿರಾಜ ವರದನನ್ನ ಬಿಡದೆ ಸ್ಮರಿಸುತ್ತಾ ಪಾಂಡವರ ಇವರು ಪಂಚವಲ್ಲಭೆಯಾದ ಪಾಂಚಾಲಿಯ ದೊಡ್ಡಗೂಡಿ ನಡೀತಾ ಇದ್ದಾರೆ. ಅನ್ನ ಆಹಾರಾದಿಗಳು ದೂರಾದವು,
ಮೃಷ್ಟಾನ್ನವ ಮರೆತು ಕಾಡು ಫಲಗಳನ್ನು ತಿನ್ನುತ್ತಾ, ಅದು ಸಿಗದಿದ್ದರೆ ಪರ್ಣಾಹಾರ ಎಲೆಗಳನ್ನು ತಿನ್ನುತ್ತಾ, ಆ ಎಲೆಗಳೂ ದೊರಕದಂಥ ಕಾಡು, ಕೆಲವು ಕಡೆ ಒಣಗಿ ನಿಂತಿರುವ ಮರಗಳೆಡೆಯಲ್ಲಿ ಸಾಗುವಾಗ ವಾಯು ಸೇವನೆ ಆಹಾರ, ಎಲೆಯ ಮೇಲೆ ಬಿದ್ದ ಇಬ್ಬನಿಯೇ ಅವರಿಗೆ ನೀರು. ಎಂತ ಕಷ್ಟದ ಸ್ಥಿತಿ. ಸುಖದ ಸುಪ್ಪತ್ತಿಗೆ ಮರೆತು ಒಣ ತರೆಗೆಲೆಗಳ ಮೇಲೆ ಮಲಗ್ತಾ ಇದ್ದಾರೆ, ಕಾದ ಬಂಡೆಗಳ ಮೇಲೆ ಮಲಗ್ತಾ ಇದ್ದಾರೆ. ಪಾದರಕ್ಷೆಗಳಿಲ್ಲದೆ ಪಾದ ಒಡೆದು ರಕ್ತ ಸೋರುತ್ತಿದೆ. ಬಲಿಷ್ಠವಾದ ದೇಹಗಳು ದಿನದಿಂದ ದಿನಕ್ಕೆ ಕೃಶವಾಗ್ತಾ ಇದ್ದಾವೆ. ನೋಡಿ, ದೇಹವನ್ನ ದಂಡಿಸಬೇಕು, ಕಾಯವನ್ನ ಖಂಡಿಸಬೇಕು. ನಾವು ಅಯ್ಯಯ್ಯೋ ಚಳಿ, ಅಯ್ಯಯ್ಯೋ ಬೇಸಿಗೆ, ಫ್ಯಾನ್ ಇಲ್ದೆ ನಾವು ಮಲಗಕ್ಕಾಗಲ್ಲ ನಾನು ಅಂತೀವಲ್ಲ. ಒಂದ್ಸಲ ರಾತ್ರಿ ಸುಮ್ಮನೆ ಸುತ್ತಾಡ್ಕೊಂಬರ್ಬೇಕು, ತುಮಕೂರು ಬೀದಿ ಬೀದಿ ಸುತ್ತಾಡ್ಬೇಕು, ಗೊತ್ತಾಗ್ತದೆ. ಚಳಿ, ಮಳೆ, ಬಿಸಿಲು, ಗಾಳಿ ಹೆಂಗ್ ಸಹಿಸಿದ್ರು ಅವ್ರ ಮನುಷ್ಯರಲ್ವಾ? ಬಸ್ ಸ್ಟ್ಯಾಂಡಲ್ಲಿ ಮಲಗವ್ರೆ, ಅವ್ರು ಓದ್ಕೊಳ್ಳೋಕೆ ಬೆರ್ಸೀಟೇ ಇಲ್ಲ, ಅದೆಂಗೆ ನಿಂತು ಬಂತು ಅವ್ರಿಗೆ? ಅವ್ರ ದೇಹ ಅದಕ್ಕೆ ಒಗ್ಗಿದೆ, ಅದಕ್ಕೆ ಬಂತು. ನಾವು ಒಗ್ಗಿಲ್ವಲ್ಲ. ಏನು ಭಾಳ ಹುಷಾರು ನಾವೆಲ್ಲ. ಅಯ್ಯಯ್ಯೋ ಅಂತ ಬಡ್ಕೊಂಡ್ಬಿಡ್ತಾರೆ. ಚಳಿ ಆದ್ರೆ ಆಗಲ್ಲ, ಬೇಸಿಗೆ ಆದ್ರೆ ಆಗಲ್ಲ. ಅದಕ್ಕೋಸ್ಕರ ನಾವು ಕಾಯವನ್ನು ಖಂಡಿಸಬೇಕು, ದೇಹವನ್ನು ದಂಡಿಸಬೇಕು. ಅದಕ್ಕೆ ಉಪವಾಸ ಎಲ್ಲ ಮಾಡ್ತಾರೆ. ಶಿವರಾತ್ರಿ ಬರ್ತದೆ ನೋಡಿ, ಶಿವರಾತ್ರಿ. ಆ ಶಿವರಾತ್ರಿ ಬಂದಾಗ ಜಾಗರಣೆ ಮಾಡಿ ಅಂತ. ಮೊನ್ನೆ ಓದ್ಸಲ ಯಾರೋ ಒಬ್ಬ ಜಗಳಕ್ಕೆ ಬೆದ್ಬಿಟ್ಟ. ಯಾವ ದೇವ್ರು ಹೇಳವನ್ರಿ? ನಿದ್ರೆಗಡು ಅಂತ ಯಾವ ದೇವ್ರು ಹೇಳವನ್ ನಿಮಗೆ? ಉಪವಾಸ ಮಾಡು ಅಂತ ಯಾವ ದೇವ್ರು ಹೇಳವನೇ? ನಿದ್ದೆಗೆ ಇಟ್ಕೊಂಡು ಉಪವಾಸ ಮಾಡ್ಕೊಂಡು ಸಾಯಿಮಾ ನಾವು ಅಂತ ಅವನು. ಶಿವರಾತ್ರಿಗೆ ಮಾತ್ರ ಆಗೋಲ್ತಂತೆ, ಯುಗಾದಿ ಮಾತ್ರ ಒಂದು ವಾರ ಮಾಡ್ತಾನೆ ಸ್ಪೀಟ್ ಆಡ್ಕೊಂಡು. ಆಗ ಯಾವ ದೇವ್ರು ಹೇಳೋದು ಈ ಸ್ಪೀಟ್ ಆಡು ಅಂತ? ಎಲ್ಲದೇ ಕ್ಲಬ್ಬು ಅಂತ ಹುಡುಕೋದು, ಸಾಮ್ಯಾನ್ ಟೆಂಟ್ ಎಲ್ಲ ಹಾಕೋರೆ ಅಂತ ಹುಡುಕೋದು. ಯಾಕೆ ಯುಗಾದಿಲಿ ಸ್ಪೀಟ್ ಆಡ್ಬೇಕಾ? ಧರ್ಮರಾಯರೇ ಆಡದ್ದು ಸರ್, ನಾವು ಆಡ್ಬೇಕು ಅಂತ. ಶಿವರಾತ್ರಿ ಬೇಡವಂತೆ, ಯುಗಾದಿ ಬೇಕಂತೆ. ಎಂತ ಕಾಲ್ರುಟ್ಟವ್ರು ನೋಡಿ ಜಗತ್ತೊಳಗೆ. ಇದು ಬೇಡ ಅಂದಮೇಲೆ ಅದು ಬೇಡ ಅನ್ಬೇಕಪ್ಪ, ಅದು ತಪ್ಪು ಅನ್ಬೇಕು. ನೋಡಿ, ದೇವರನ್ನ ವಿರೋಧಿಸೋದು ಒಂದು ಚಾಳಿ ಆಗ್ಬಿಡ್ತೀವಿ ಜಗತ್ತಲ್ಲಿ. ಯಾರನ್ನ ಯಾರು ಇಂಥದೇ ದೇವ್ರ ಪೂಜೆ ಮಾಡು, ಮಂತ್ರಾಲಯಕ್ಕೆ ಹೋಗು, ತಿರುಪತಿಗೆ ಹೋಗು, ಹೋಮ ಮಾಡಿಸು, ಅವನ ಮಾಡಿಸು ಅಂತ ಹೇಳಿಲ್ಲ. ನೀನು ಎಲ್ಲೆಲ್ಲೂ ಹೋಗಬೇಡ, ದೈವ ವಿರೋಧಿ ಆಗಬೇಡ. ನಮ್ಮೂರಲ್ಲೇ ಐತೆ ಪಟ್ಲದಮ್ಮ, ಅದನ್ನೇ ಪೂಜೆ ಮಾಡಿ ಸಾಕು. ಮನೆ ಮಂಚಮ್ಮ ಅಂತಿದ್ದಾಳೆ, ಕರಡಿ ಗುಚ್ಚಮ್ಮ ಇಲ್ಲೇ ಇದ್ದಾಳೆ ತಾಯಿ, ಅಷ್ಟೇ ಮಾಡೇ ಸಾಕು. ಕಾರಣ ಏನು ಗೊತ್ತಾ? ನಿನ್ನ ಅಡೆವಾಗ ನಿನ್ನ ತಾಯಿ ಎಲ್ಲೂ ಕಚ್ಚಿ ಸಹಿಸಿ ಹೇಳಿದ್ದು ಕರಡಿ ಗುಚ್ಚಮ್ಮ ಅಂತ. ನಿನ್ನ ಸಾಕುವಾಗ ಬಡತನದ ಬೇಗೆಯಲ್ಲಿ ಬೆಂದ ನಿಮ್ಮಪ್ಪ ಹೇಳಿದ್ದು ನನ್ನ ಮಕ್ಕಳು ಒಳ್ಳೆ ಭವಿಷ್ಯ ಕೊಡು ಮನೆ ಮಂಚಮ್ಮ ಅಂತ. ನೋವಲ್ಲೂ ಸುಖದಲ್ಲೂ ನೆಂದವ್ರು ನಿನ್ನ ತಂದೆ ತಾಯಿ. ನೀನ್ ಯಾಕೆ ಇಷ್ಟೊಂದು ಕೆಟ್ಟವನಾಗಿ ಮಾರ್ಪಟ್ಟುಬಿಟ್ಟೆ? ಈಗ ದೇವರು ಅಂದ್ರೆ ಸಂಪಾದನೆ ಮಾಡ್ಕೊಂಬಂದು ಕೊಡ್ತಾನೆ ಅಂತಲ್ಲ. ದೈವ ಅನ್ನೋದು ಒಂದು ಶಕ್ತಿ ಅದೇ. ನಾ ಚೆನ್ನಾಗಿರ್ತೀನಿ, ನಾನು ಒಳ್ಳೇದನ್ನೇ ಮಾಡುವ, ದೇವ್ರು ನೋಡ್ತಾವನೆ, ಕೆಟ್ಟದ್ದು ಮಾಡೋದು ಬೇಡ, ಹಿಂಗ ಅನ್ಕೊಂಡ್ರೆ ಸಾಕಪ್ಪ. ಗುರುಬಲ ಶನಿ ಬಲ ಚೆನ್ನಾಗಿರ್ತದೆ, ಹಂಗಂತೋಗಿ ಮೇನ್ ರೋಡಲ್ಲಿ ನಿಂತ್ಕೊ ಅಂತ ಹೇಳಿಲ್ಲ ಯಾರು. ಗುದ್ಕೊಂಡು ಹೋಯ್ತಾರೆ ಯಾರ ಬಂದ್ಬಿಟ್ಟು, ಯಾರು ಹೇಳ್ಬಿಟ್ರಂತೆ 500 ಗುರುಬಲ ಭಾಳ ಚೆನ್ನಾಗದೆ ಅಂತ. ಹೌದಾ? ನೋಡ್ತೀನಿ ತಡಿ ಅಂತ ರೋಡಲ್ಲಿ ಹೋಗಿ ನಿಂತ್ಕೊಬಿಡೋದು. ಅವನು ಬಂದು ಸ್ಕೂಟ್ರ್ ಅವ್ನು ಕೂತಿ ಕೆಡಬಿಟ್ಟ. ಅದು ಹಂಗಂತ ಹೇಳಿದ್ರೆ ಗುರುಬಲ ಅದೇ ಅಂದ್ಬಿಟ್ಟು ರೋಡಲ್ಲಿ ನಿಂತ್ಕೊ ಅಂತ. ದೈವ ಬಲ ಅದೇ ಅಂದ್ಬಿಟ್ಟು ನೀನು ಇಷ್ಟ ಬಂದಂಗೆ ಬಾಳು ಅಂತ ಹೇಳವರ. ಹುಬ್ಬಳ್ಳಿನಲ್ಲಿ 9 ಜನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸಿಲಿಂಡರ್ ಸ್ಫೋಟ ಆಗಿ ಪಾಪ ದಿನಕ್ಕೊಬ್ಬರು ನಳ್ಳಿ ಸತ್ತೋಗ್ಬಿಟ್ರು. ಅಲ್ಲ, ಮಾಲೆ ಹಾಕೊಂಡೆ ಅಂದ್ಬಿಟ್ಟು ನಾನು ದೇವ್ರ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಬೇಜವಾಬ್ದಾರಿಯಿಂದ ಬದುಕ್ಬೇಕ? ನಾವು ಜವಾಬ್ದಾರಿಯಿಂದ ಬದುಕಬೇಕು, ಪೂಜೆನೂ ಮಾಡಬೇಕು. ಕರ್ಪೂರ ಹಚ್ಚಿ ಸೀರೆ ಎತ್ಕೊಬಿಟ್ರೆ ಮಾಡೋದು, ಹುಷಾರಾಗಿ ನಿಂತ್ಕೊ ಪೂಜೆ ಮಾಡೋಕೆ ಅಂತಾರೆ. ನೀನು ಇಷ್ಟ ಬಂದಂಗೆಲ್ಲ ಪೂಜೆ ಮಾಡು ಅಂತ ಹೇಳಿಲ್ಲ. ದೇವ್ರು ಕಾಪಾಡ್ಕತ್ತಾನೆ. ದೇವ್ರೇ ಮಾಡ್ತಿದ್ದ, ಪೂಜೆ ಮಾಡೋಕೆ ಹೋದೊಳಗೆ ಸೀರೆ ಎತ್ಕೊಬಿಡ್ತಲ್ಲ ಅಂದ್ರೆ ಇವ ಅಮ್ಮನ ಸರ್ಗ ಸೊಂಟ ಸಿಗಾಕಬೇಡ ಅಂತ ಹೇಳಿದ್ನ ದೇವರು. ಅವನ್ ಬಂದೇ ಕೆಡ್ಸ್ಬೇಕಂತೆ ಬಂದೇವ್ರು. ಏನ್ರ ಯಾಕೆ ಕೆಟ್ಟ ಬುದ್ಧಿ ಕಲ್. ಪಾಪ ನಮ್ಮ ಡಾಲಿ ಧನಂಜಯ ಅವ್ರ ಮದುವೆ ಆಯ್ತು ಅವ್ರಿಗೆ ಮೈಸೂರಲ್ಲಿ. ಅವರು ಸ್ವಲ್ಪ ವಿಚಾರವಂತರು, ನಿಜವಾದ ವಿಚಾರವಂತರು. ಅವ್ರು ಏನು ಹೇಳಿದ್ರು, ಸಮಾಜದ ಅಸಮಾನತೆ ತಪ್ಪು, ನಾವೆಲ್ಲ ಮನುಷ್ಯರು, ನಾವೆಲ್ಲ ಸಮಾನವಾಗಿ ಬದುಕುವ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳೋದಕ್ಕೂ ಅವ್ರ ಇಷ್ಟ ಬಂದ ಮದುವೆ ಆಗೋದಕ್ಕೂ ಸಂಬಂಧ ಇಲ್ಲ. ಯಾಕೆಂದ್ರೆ ಅವರು ದೇವ್ರ ಪೂಜೆ ಮಾಡಬೇಡಿ, ದೇವ್ರಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಪಾಪ ಅವರು ದೇವ್ರ ಪೂಜೆ ಮಾಡಬೇಡಿ ಅಂತ ಹೇಳಿಲ್ಲ. ಅವರು ಸಂಪ್ರದಾಯ ತಪ್ಪು ಅಂತೂ ಹೇಳಿಲ್ಲ. ಪಾಪ ಪುಣ್ಯಾತ್ಮ ಮೊನ್ನೆ ಆನಂದವಾಗಿ ಅವ್ರು ಮದುವೆ ಮಾಡ್ಕೋಕೇನು ಅವ್ರ ಸಂಪ್ರದಾಯ ಕೊಂಡ ಗಿಂಡ ಆಯ್ದು ಮದುವೆ ಮಾಡ್ಕತ್ತವ್ರು. ಅದಕ್ಕೂ ಕಾಮೆಂಟ್, ನೀನು ನಮಗೆಲ್ಲ ಹೇಳ್ದೆ ಏನಂತ ಹೇಳ್ದೆ? ಅಲ್ಲ ಕಣಪ್ಪ, ಏನೋ ಒಂದಷ್ಟು ವಿಚಾರ ಹೇಳು ಮನುಷ್ಯ.
ಅವ್ರಿಗೂ ದೈಹಿಕವಾದ ಕಾಮ, ತೃಷೆ, ಆಸೆ ಎಲ್ಲ ಅವೆ, ವೈಯಕ್ತಿಕವಾದ ವಿಚಾರ ಒಂದು. ಆದರೆ ಈ ಸಮಾಜದ ಮಧ್ಯೆ ನಿಂತ್ಕೊಂಡಾಗ ಯಾರ್ದಾರ ಮನೇಲಿ ಸ್ವಾಮಿ ನಮ್ಮನೆಗೆ ಯಾರನ್ನೂ ಕರೆಯಲ್ಲ, ನಾನು ನನ್ನ ಮನೇಲಿ ಯಾರಿಗೂ ಊಟ ಹಾಕಲ್ಲ ಅಂದ್ರೆ ಅವನಿಷ್ಟ. ಆದರೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಬಂದಾಗ ದೇವಸ್ಥಾನದ ಹತ್ರ ಊಟ ಮಾಡುವಾಗ ಇಲ್ಲಿ ಯಾರನ್ನೂ ಕುಣಿಸಲ್ಲ ಅಂತನಲ್ಲ, ಅವನು ದ್ರೋಹಿ ಅಂತ ಹೇಳಿರೋದು ನಾವು. ಹೌದು, ಅವನು ವೈಯಕ್ತಿಕ, ನಾನು ಯಾರ ಮೇಲೆ ಊಟ ಮಾಡಲ್ಲ ಸ್ವಾಮಿ, ನಿನ್ನಿಷ್ಟ ಬುಡಯ ಅನ್ಬೇಕು. ಇಲ್ಲ, ನೀನು ನಮ್ಮ ಕರೆದು ನಿಮ್ಮ ಮನೇಲಿ ಕುಣಿಸಿ ಊಟ ಹಾಕು ಅಂದರೆ ಇದೆಂತ ಕೆಟ್ಟತನ, ಇದು ಬೇಕ ಎಣೆ ಬರ. ಅದಕ್ಕೆ ನೋಡಿ ಯಾಕೆ ಇಷ್ಟೆಲ್ಲ ಮಾತಾಡ್ದೆ. ಕಾಯವನ್ನು ಖಂಡಿಸದೆ ದೇಹವನ್ನು ದಂಡಿಸದೆ ಪಾಂಡವರ ದೇಹಗಳು ದಂಡಿಸಲ್ಪಡ್ತಾ ಇದ್ದಾವೆ. ಬಲಿಷ್ಠವಾದ ಭೀಮನ ದೇಹ ಕುಗ್ಗಲಾರಂಭಿಸಿತು. ಶಬ್ದವೇದಿ ವಿದ್ಯೆಯಿಂದ ನಿಂತ ಸ್ಥಳದಿಂದ 100 ಮೈಲಿ ದೂರಕ್ಕೆ ಬಾಣ ಒಡೆಯುತ್ತಿದ್ದ ಪಾರ್ಥನ ಕಣ್ಣುಗಳು ಮಂಜಾಗಲಾರಂಭಿಸಿದವು. ಯಾವ ಚಾಣಾಕ್ಷತೆ ಅನ್ಕೋತೀವೋ ಅದೆಲ್ಲ ಕುಗ್ಗಿಸ್ತಾನೆ ಪರಮಾತ್ಮ. ಏನ್ ಮಾಡೋದು, ದುಃಖ. ಆ ಧರ್ಮರಾಯರು ಮಾತ್ರ ಯಾವ ಭಾವನೆ ಇಲ್ಲದೆ ಕೃಷ್ಣ ಮುಕುಂದ ಗೋವಿಂದ ಅಂತ ಹೋಗ್ತಿದ್ದಾರೆ. ಹಿಂಬಾಲಿಸ್ತಿರ್ತಕ್ಕಂಥ ಪಾಂಡವರು ಅಣ್ಣನನ್ನು ಹಿಂಬಾಲಿಸ್ತಾ ಇದ್ದಾರೆ. ತಡೆಯಲಾಗದೆ ಒಡಲಿನ ಬಾಧೆಯ, ತಡೆಯಲಾಗದೆ ಒಡಲಿನ ಬಾಧೆಯ ಪರಿತಪಿಸಿದರು ಪಾಂಡವರು. ತಡೆಯಲಾಗದೆ ಒಡಲಿನ ಬಾಧೆಯ ಪರಿತಪಿಸಿದರು ಪಾಂಡವರು. ಕೃಷ್ಣ ದೇವಾ ಸಲಹೋ ದೇವಾ ಕರಪಿಡಿದೆಮ್ಮ ನಡೆಸಬೇಕು ನೀರೇ ತಾನೇ. ಸಲಹೋ ದೇವಾ ಕರಪಿಡಿದೆಮ್ಮ ಸಲಹಬೇಕು ನೀನೇ ತಾನೇ. ಕರುಣೆಯ ತೋರ ಕರಿರಾಜವರದ, ಕರುಣೆಯ ತೋರ ಕರಿರಾಜವರದ ಎನ್ನುತ್ತಲೇ ನಡೆದರೋ ದೇವಾ. ಹೆಜ್ಜೆ ಎತ್ತಿಡಲಾಗದೆ ಮನೋವೇದನೆಯಿಂದ ನೋಯುತ್ತಾ ನೊಂದು ಬೆಂದು ಅಣ್ಣ ಸ್ವಲ್ಪ ನಿಲ್ಲು ಅಂದ ಭೀಮ. ಧರ್ಮರಾಯರು ಕೇಳ್ತಿದ್ದಾರೆ, ಯಾಕಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನಮ್ಮನ್ನ? ಹಸ್ತಿನಾಪುರವನ್ನು ಬಿಟ್ಟು ಹೊರಟು ಬಹಳ ದಿನಗಳು ಕಳೆದು ಹೋದವು. ದೇಹದ ಶಕ್ತಿ ಉಡುಗಿ ಹೋಗುತ್ತಿದೆ, ಹೆಜ್ಜೆ ಎತ್ತಿಡಲು ಸಂಕಟವಾಗುತ್ತಿದೆ. ಅಣ್ಣ ಎಲ್ಲಿಗೆಂದು ಕರೆದುಕೊಂಡು ಹೋಗ್ತಿದ್ದಿ ನಮ್ಮನ್ನ? ಧರ್ಮರಾಯರು ಹೇಳ್ತಿದ್ದಾರಪ್ಪ, ಪ್ರಾಪಂಚಿಕತೆ ಈ ಭೋಗ ಭಾಗ್ಯಗಳೆಂಬ ಲೋಕವನ್ನ ತೊರೆದು ಭವದ ಬಾಧೆ ನೀಗಿಸುವಂತ ಭಗವಂತನೆಡೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅಂದ್ರೆ ಸ್ವರ್ಗಾರೋಹಣ ಮಾಡಲು. ಸ್ವರ್ಗಾರೋಹಣ ಏನಣ್ಣ? ಸತ್ತ ಮೇಲೆ ಸೇರಬೇಕಾದ ಸ್ವರ್ಗಕ್ಕೆ ಬದುಕಿರುವಾಗಲೇ ಕರ್ಕೊಂಡು ಹೋಗ್ತಿದ್ದೀಯಾ? ತಮ್ಮ, ಧರ್ಮ ಬಲ ಹೊಂದಿದ್ದರೆ ಎಲ್ಲವೂ ಸಾಧ್ಯ ಈ ಜಗತ್ತಿನೊಳಗೆ. ಕುಂತಿಯ ಸುತರಾಗಿ ಅಧರ್ಮ ಮಾಡದೆ ಧರ್ಮದಿಂದ ಕ್ಷತ್ರಿಯರಾಗಿ ಯುದ್ಧ ಗೆದ್ದು ರಾಜ್ಯವಾಳದವರು ನಾವು. ಆ ಧರ್ಮಬಲ ನಮ್ಮಲ್ಲಿದ್ದರೆ ನಮ್ಮ ದಾಮೋದರ ಭಗವಂತ ಸರ್ವೇಶ್ವರ ಜಗದೀಶ್ವರ ಶ್ರೀಹರಿಯ ಪಾದವನ್ನು ಮುಟ್ಟುವುದೇನು ಹೆಚ್ಚಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಸ್ವರ್ಗಾರೋಹಣ ಮಾಡ್ಲಿಕ್ಕೆ ಹೋಗೋಣ ತಮ್ಮ. ಹೌದೇ ಅಣ್ಣ? ಹಾಗಿದ್ದರೆ ದಾರಿ ಯಾವುದಯ್ಯ ಸ್ವರ್ಗಕ್ಕೆ? ದಾರಿ ಯಾವುದಯ್ಯ? ದಾರಿ ಯಾವುದಯ್ಯ ಸ್ವರ್ಗಕ್ಕೆ? ದಾರಿ ಯಾವುದಯ್ಯ? ಈ ಭವದ ಬಾಧೆಯ ನೀಗಿ ಸರ್ವೇಶ್ವರನ
ತೋರುವ ಈ ಭವದ ಬಾಧೆಯ ನೀಗಿ ಜಗದೀಶ್ವರನ ತೋರುವ ದಾರಿಯಾವುದಯ್ಯ, ಸ್ವರ್ಗಕ್ಕೆ ದಾರಿಯಾವುದಯ್ಯ. ಹಿಡಿದಮ್ಮ ನಡೆಸುವ ಕರಿರಾಜ ವರದನಲ್ಲಿ ಕೈ ಹಿಡಿದಮ್ಮ ನಡೆಸುವ ಕರಿರಾಜ ವರದನಲ್ಲಿ ಹನಯ್ಯ. ದಾರಿಯಾವುದಯ್ಯ, ಸ್ವರ್ಗಕ್ಕೆ ದಾರಿಯಾವುದಯ್ಯ. ದಾರಿ ಯಾವುದಪ್ಪ ಆಗಿದ್ರೆ ಸ್ವರ್ಗದ ದಾರಿ ಯಾವುದು? ಇಲ್ಲಿ ತನಕ ಕರ್ಕೊಂಡು ಬಂದಲ್ಲ. ಅದಕ್ಕೆ ಧರ್ಮರಾಜ ಹೇಳ್ತಿದ್ದಾರಪ್ಪ, ಭಗವಂತ ತೋರ್ದ ದಾರಿಯಲ್ಲಿ ನಾನು ಬಂದೆ, ನನ್ನ ನಿಂಬಾಲಿಸಿ ನೀವು ಬಂದಿದ್ದೀರಿ. ನನಗನ್ನಿಸುತ್ತದೆ ಅದು ಈ ಭರತ ಭುವಿಗೆ ಕಿರೀಟಪ್ರಾಯವಾಗಿರ್ತಕ್ಕಂಥ ಹಿಮಚ್ಛಾದಿತವಾದ ಪರ್ವತಗಳು, ಕಾಣುವಂತಹ ಪರ್ವತಗಳು ಹಿಂದೆ ತಿಳಿದಂತೆ 5 ಮೆಟ್ಟಿಲುಗಳೆಂದು ಭಾಸ. ಮೇರು, ಸುಮೇರು, ದ್ರೋಣ, ಕುಂಭದ್ರೋಣ, ಗೌರೀಶಂಕರ ಎಂಬ 5 ಪರ್ವತ ಭೀಮ. ಈ 5 ಪರ್ವತಗಳನ್ನ ನಾವು ಧರ್ಮ ಬಲದಿಂದ ಏರಬೇಕು. ಆ ಧರ್ಮ ಬಲದಿಂದ ಪರ್ವತವನ್ನೇರಿದರೆ ದಯಾಗಣನಾದಂಥ ಪರಮಾತ್ಮ ಸರ್ವೇಶ್ವರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನ ವೈಕುಂಠವನ್ನು ತಲುಪುತ್ತೇವೆ ತಮ್ಮ. ಭೀಮ ಹೇಳ್ತಿದ್ದಾನಣ್ಣ, ದೇಹದ ಶಕ್ತಿಯೇ ಉಡುಗಿ ಹೋಗಿರುವಾಗ, ಹೆಜ್ಜೆ ಎತ್ತಿಡಲು ವೇದನೆಯಾಗುತ್ತಿರುವಾಗ ಈ 5 ಪರ್ವತವನ್ನೇರುವ ಶಕ್ತಿ ಎಲ್ಲಿಂದ ಬರಬೇಕು ಅಣ್ಣ? ಭೀಮ, ದೇಹ ಬಲವ ನೆಚ್ಚದಿರು, ಧರ್ಮ ಬಲವ ಬಿಡದಿರು, ಹರಿನಾಮಾಮೃತ ನಾಲಿಗೆಯ ಮೇಲೆ ನಲಿಯುತ್ತಿರಲು ದಾರಿ ಸುಲಭವಾಗುವುದು. ಅಪ್ಪ, ದೇಹ ಬಲದಿಂದಲ್ಲ ಬರೋದಲ್ಲ, ಈಗ ಧರ್ಮ ಬಲದಿಂದ ನಡಿಬೇಕು. ಎಷ್ಟೋ ಜನ ಧರ್ಮಸ್ಥಳ ನಡ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ವಯಸ್ಸಾದವ್ರು ನೋಡಿದ್ರೆ ಇವ್ರು ಹೆಂಗಪ್ಪ ನಡ್ಕೊಂಡು ಹೋದಾರು ನಮಗನ್ನಿಸ್ತದೆ. ಅವ್ರು ನಡ್ಕೊಂಡು ಹೋಗ್ತಾವ್ರು, ಅವ್ರ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಬಿಟ್ಟಾರೆ ಧರ್ಮಸ್ಥಳಕ್ಕೆ ಹೋಗಿ ಬರಲೇಬೇಕು ಅಂತ. ಸಂತೋಷವಾಗಿ ಹೊರಟ್ರು. ಆದರೆ ಪಾದ ನೊಂದಾಗ ಸ್ವಲ್ಪ ಮಂಡಿ ನೋವೆಲ್ಲ ಬರ್ತದೆ. ಮಂಜುನಾಥ ಅನ್ಬೇಕು ಅಲ್ವಾ? ಅಯ್ಯಪ್ಪ ಅವ್ವ ಅನ್ಬಾರ್ದಂತೆ. ನೋವಾದಾಗ ಅಮ್ಮ ಅನ್ಬಾರ್ದು. ಆಗ ಭಗವಂತ ಎಲ್ಲಿಗೆ ಹೋಗ್ತಿದ್ದೀವಿ? ಮಂಜುನಾಥ, ಮಂಡಿ ನೋಯ್ತದೆ, ಕರ್ಕೊಂಡು ಹೋಗ್ಬೇಕಪ್ಪ, ನೀನು ಹೊರಟು ಬಿಟ್ಟಿದ್ದೀನಿ ನಾನು. ಹಾಗೆ ಧರ್ಮರಾಯ ಹೇಳಿದ್ದು ಧರ್ಮ ಬಲ ಬೇಕೀಗ, ದೇಹ ಬಲ ಅಲ್ಲ. ಒಪ್ಪಿದ್ದಾರೆ ಅವರೆಲ್ಲರೂ ಕೂಡ. ಧರ್ಮರಾಯ ತಮ್ಮಂದಿರನ್ನ ಮಡದಿಯನ್ನ ಕರೆದುಕೊಂಡು ಬಂದ. ಆ ವಿಶಾಲವಾದ ಹಿಮಚ್ಛಾದಿತ ಪ್ರದೇಶ, ಆ ಪ್ರದೇಶದಲ್ಲಿ ಯಾವ ಜೀವಿಯ ಸುಳಿವೂ ಇಲ್ಲ, ಯಾವ ಜೀವಿನೂ ಇಲ್ಲ ಅಲ್ಲಿ. ಧರ್ಮರಾಯರು ಸುಮ್ಮನೆ ನಿಂತರು. ಅದಕ್ಕೆ ಭೀಮ ಕೇಳ್ತಾನೆ, ಯಾಕಣ್ಣ ಸುಮ್ಮನೆ ನಿಂತ ಇಲ್ಲಿ ಬಂದು? ಅದಕ್ಕೆ ಧರ್ಮರಾಯರು ಹೇಳ್ತಿದ್ದಾರೆ, ಭೀಮ, ನಾವಾಗಿ ನಾವು ನಡೆವಂತಿಲ್ಲ, ಮತ್ತೆ ದಾರಿ ತೋರಿಸೋರು ಯಾರಾದ್ರೂ ಬೇಕಲ್ಲಪ್ಪ. ದಾರಿ ತೋರಿಸೋರು ಏನಣ್ಣ ನೀ ದಾರಿ ತೋರಿಸ್ತೀಯ ಅಂತ ನಿನ್ನ ನಂಬ್ಕೊಂಡು ನಾವು ಬರ್ತಿದ್ದೀವಿ. ನೀನ್ ಹಿಂಗ್ ನಿಂತು ಬಿಟ್ರೆ ಮತ್ತೆ ನಮಗ್ ದಾರಿ ತೋರಿಸ್ಲಿಕ್ಕೆ ಯಾರು ಬರಬಹುದು? ಭೀಮಾ, ನಮ್ಮ ಪುಣ್ಯ ಲಭ್ಯಕ್ಕೆ ಯಾರಾದ್ರೂ ಬರ್ತಾರ, ಸ್ವಲ್ಪ ಇರೋ ಅಂದ್ರು. ಅಗಳ್ತಿದ್ದಾಗೆ ಕಪ್ಪನೆ ಸ್ವಾನ ಕುಪ್ಪಳ್ಳಿಸುತ್ತಲೇ ಮಾರುತ ಬರುತ್ತಿದೆ ಧರ್ಮ ಜನಡೆಗೆ. ಕಪ್ಪನೆ ಸ್ವಾನ ಕುಪ್ಪಳಿಸುತ್ತಲೇ ಮಾರುತ ಬರುತ್ತಿದೆ ಧರ್ಮ ಜನಡೆಗೆ. ಪ್ರೀತಿಯಿಂದಲೇ ಕಾಲನ್ನು ಚಾಚುತ್ತ, ಪ್ರೀತಿಯಿಂದಲೇ ಪದ ಚಾಚುತ್ತ ಎಂದಿತು ಧರ್ಮ ಜನ ಮುಂದೆ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ಶಾಂತ ನಾರಾಯಣ. ಒಂದು ಕಪ್ಪು ನಾಯಿ ಓಡೋಡಿ ಬಂತು. ಆ ಕಪ್ಪು ಶ್ವಾನವನ್ನ ಕಂಡು ಧರ್ಮರಾಯರು ಹೇಳುತ್ತಿದ್ದಾರೆ, ಭೀಮಾ ನೋಡಿದೆಯಾ, ದತ್ತಾತ್ರೇಯ ಸ್ವರೂಪವಾದಂತ ಈ ಶ್ವಾನ ನಮ್ಮ ಮುಂದೆ ಬಂದು ನಿಂತಿದೆ. ಇಲ್ಲಿ ನೋಡು, ಮಾನವ ಮಾತ್ರವೇ ಉಸಿರಾಡಲು ಗಾಳಿ ಸಿಗದ ಈ
ದಟ್ಟವಾದ ಹಿಮಚ್ಛಾದಿತ ಪ್ರದೇಶ. ಇಲ್ಲಿ ಈ ಕಪ್ಪು ಶ್ವಾನ ಒಂದು ಬಂದಿದೆ ಅಂದ್ರೆ ಇದು ಸಾಮಾನ್ಯವಾದಂತಹ ಶ್ವಾನ ಅಲ್ಲ, ಇದು ಸಾಕ್ಷಾತ್ ದತ್ತಾತ್ರೇಯ ಗುರು. ದತ್ತಾತ್ರೇಯ ಅಂದ್ರೆ ಗುರು, ತ್ರಿಮೂರ್ತಿಗಳ ಸ್ವರೂಪ. ಅದಕ್ಕೆ ಗುರುನೇ ದಾರಿ ತೋರಿಸ್ಬೇಕು ನೋಡಿ ಜೀವನದಲ್ಲಿ. ಇವತ್ತೇನೇನು ವಿದ್ಯಾವಂತರಾಗಿದ್ದಾರೋ ಅವರೆಲ್ಲ ಒಂದು ದಿವಸ ಮೇಷ್ಟ್ರ ಕೆಳಗೆ ಶಿಷ್ಯರೇ. ವೆಂಕಟೇಶಯ್ಯನವರು ಮಿಲಿಟರಿ ಸೇರಿದ್ರು, ಸೈನಿಕರಾಗಿ ಸೇವೆ ಮಾಡಿದ್ರು, ಒಂದು ದಿವಸ ಒಬ್ಬ ಗುರುಗಳಿಗೆ ಶಿಷ್ಯರೇ. ಎಂಥ ದೊಡ್ಡ ನಾಟಕದ ಮೇಷ್ಟ್ರಾಗಿದ್ರು, ಒಂದಿನ ಒಬ್ಬ ಗುರುಗಳಿಗೆ ಶಿಷ್ಯರೇ. ಇವತ್ತು ದೇಶ ಆಳೋ ಪ್ರಧಾನಮಂತ್ರಿಗಳು ಒಂದು ದಿವಸ ಒಬ್ರಿಗೆ ಶಿಷ್ಯರೇ. ಗುರು ಮೀರಿ ನಾವ್ಯಾರು ಹೊರಟಿಲ್ಲ ಮುಂದೆ. ಎಲ್ಲಕ್ಕೂ ಒಬ್ಬ ಗುರು ಬೇಕು, ಒಳ್ಳೇದಕ್ಕೂ ಬೇಕು, ಕೆಟ್ಟದಕ್ಕೂ ಬೇಕು. ಕೆಟ್ಟದ್ ಕಲಿಸೋರು ಯಾರು? ಗುರುಗಳು. ನೆಗಡಿ ಜಾಸ್ತಿ ಆಗದೆ ಅಂದ್ರೆ ಬ್ರಾಂದಿ ಕುಡಿ ಹೊಂಟಾಯ್ತದೆ ಅಂತ ಎಂಥ ಗುರುಗಳು ಅವ್ರಿಗೆ ಗೊತ್ತಾ ಜಗತ್ತಲ್ಲಿ? ಏನಿಲ್ಲ, ಕುಡಿದ್ಬಿಡು ಸೊರೈತು, ಎಲ್ಲ ಹೊಂಟಾಯ್ತದೆ. ಅವರು ಗುರುಗಳೇ. ಕಳ್ತನ ಕಲ್ಸುನೋ ಗುರುಗಳೇ. ಯಾಕೆ ಹೊಡೆದಾಡ್ ಸಾಯ್ಬೇಕು, ಬಾಯಲ್ಲಿ ಮೇನ್ ರೋಡಲ್ಲಿ ನಿಂತ್ಕೋ ಅಡ್ಡ ಹಾಕುವ ಯಾರನ್ನಾರ ಅಂದ್ರೆ ಅವನು ಗುರುಗಳೇ. ಹೆಂಗೆ ಹಿಡಿಬೇಕು, ಯಾರನ್ನ ಅಡ್ಡ ಹಾಕಬೇಕು, ಅವರೇನೋ ನಮ್ಮ ಅಟ್ಯಾಕ್ ಮಾಡೋದು ಹೆಂಗೆ ತಪ್ಪಿಸ್ಕೋಬೇಕು, ಎಲ್ಲರ ಕೈಲಿ ಆಯ್ತಾ. ಕಳ್ತನ ಅಂತ ಸುಲಭ ಹೇಳ್ಬಿಡುದಲ್ಲ, ಭಾಳ ಕಷ್ಟದ ಕೆಲಸ ಕಣ್ರಿ. ಹೇಳು ಮೋನಣ್ಣ, ಯಾರೋ ಒಂದು ಹಿಂಗೆ ಕನ್ಸಂದ್ರ ಅಂತ ಗ್ರಾಮದಲ್ಲಿ ಇಬ್ರು ಕಳ್ರಿದ್ರಂತೆ. ಅವ್ರೆಂಥ ಕಳ್ಳರು ಅಂದ್ರೆ ಸಾಮಾನ್ಯವಾದ ಕಳ್ಳರಲ್ಲ. ಬೆಳಿಗ್ಗೆ ಎದ್ದು ಬಿಳಿ ಶರ್ಟ್ ಹಾಕೊಂಡು ಶಲ್ಯ ಹಾಕೊಂಡು ಹಿಂಗೆ ಇದ್ದಾರೇನೋ ಅಂತ ಸುಮ್ಮನೆ ಓಡಾಡ್ಕೊಂಡಿರೋರು. ರಾತ್ರಿ ಆಯ್ತು ಅಂದ್ರೆ ಯಾರ್ದಾರ ಆಡು ಕುರಿ ಕದ್ಬಿಟ್ಟು ತಗೊಂಡೋಗಿ ಮಾರ್ಬಿಡೋರು. ಬೆಳಗ್ಗೆ ಆಯ್ತು ಅಂದ್ರೆ ಬೆಳಗ್ಗೆ ಅವರೇ ಬಂದ್ಬಿಡೋರು ಮನೆ. ಛೇ ಎಂಥ ಕೆಲಸ, ಧರ್ಮಕ್ಕೆ ಕಾಲಿಲ್ವಲ್ಲಪ್ಪ. ಅಳ್ಬೇಡ ಸುಮಾರು, ಏನ್ ಮಾಡಕ್ಕಾಯ್ತದೆ? ಅಯ್ಯೋ ಈ ಕಂಪ್ಲೇಂಟ್ ಅಂತ ಹೋದ್ರೆ ಅಲ್ಲಿ ಸ್ಟೇಷನಲ್ಲೇ 5,000 ಖರ್ಚಾಯ್ತು, ಅದನ್ನು ತಪ್ಪಿಸ್ಬಿಡೋರು ಇವರೇ ಸೇರ್ಕೊಂಡು. ಕದ್ರು ನನ್ನ ಮಕ್ಕಳೇ ಇವರಿಬ್ರು ಸೇರ್ಕೊಂಡು. ಅವತ್ತಿನ ಕಾಲದಲ್ಲಿ ಏನ್ ಮಾಡೋದು, ಯಾವ್ದಾರೋ ಮನೆ ಅವಾಗ ಕನ್ನ ಹೊಡಿತಿದ್ದೆ ಹೆಂಗೆ, ಮನೆ ಹಂಚಿನ ಮನೆ ಆದ್ರೆ ಮೆಲ್ಲಗೆ ಹೋಗ್ಬಿಟ್ಟು ಹಂಚಿಳಿಕ್ ಬಿಡೋರು. ಮಾಳಿಗೆ ಮನೆ ಹೊಡಿಬೇಕಲ್ಲ, ಅದಕ್ಕೆ ಕನ್ನ ಹೊಡಿದು ಗೋಡೆನೆ ತೂತು ಮಾಡ್ಬಿಡುದು ಆರೆ ತಗೊಂಡು. ನಾವು ಒಂದು ಕಾಲಡಿ ಗೋಡೆ, ಕೆಲವು ಬಹಳ ಕಷ್ಟ, ಹಂಗೂ ಬಿಡ್ತಿರ್ಲಿಲ್ಲ, ಚಕ್ಯತೆಯಿಂದ ಗೋಡೆ ತೂತ್ ಮಾಡಿ ಒಳಗೆ ನುಗ್ಬಿಡೋರು. ಇಬ್ರು ಒಂದ್ಸಲ ಏನ್ ಮಾಡಿದ್ರು, ಕುಣಿಗಲ್ಗೆ ಹೋಗಿದ್ರು. ಮಧ್ಯಾಹ್ನ ಟೈಮ್ ಟೀ ಕುಡ್ಕೊಂಡು ಕೂತಿದ್ರು. ಅಲ್ಲೊಂದು ದೊಂಬ್ರಾಟ ನಡೀತಿತ್ತು. ದೊಂಬ್ರಾಟ ಏನ್ ದೊಂಬ್ರಾಡ್ತಾರೋ, ಢೋಲ ಬಡ್ಕೊಂಡು. ಪಪ್ಪರೇ, ಅರೆ ಬಾಪ್, ಅರೆ ನೋಡಿ ನಮ್ದು ಹುಡುಗ ನೋಡಿ ಸ್ವಾಮಿ, ತಲೆ ಒಳಗೆ ಬಲ್ಪು ಹೊಡಿತಾನೆ. ಒಂದು ಚೂರು ತಲೆ ಒಳಗಡೆ ಹೋಗ್ಬಿಟ್ರೆ ಅವ್ನ ಪ್ರಾಣ ಹೋಗ್ಬಿಡ್ತದೆ. ಅಣ್ಣವರು ಅಕ್ಕವರು 100 ರೂಪಾಯಿ 50 ರೂಪಾಯಿ ಕೊಡಿ ಅನ್ಕೊಂಡ್ ಸಾರ್ಕೊಂಡ್ ಮಾಡ್ತಿದ್ರು. ಅಲ್ಲಪ್ಪ ದೊಂಬ್ರಾಡ್ತವ್ರು ಏನ್ ಮಾಡ್ತಿದ್ದ, ಡೋಲು ಡಮ 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 ಅಂತ ಬಡ್ಕೊಂಡು 20 ಅಡಿಗಳ ಕಣೆಯ ಹಿಡ್ಕೊಂಡು ಓಡ್ ಬಂದದು. ಊರೇ ನೆಲ ಕೊಟ್ಟು ಬಿಲ್ಡಿಂಗ್ ಮ್ಯಾಕ್ ಕೆತ್ತು ಬಿಡ್ತಿದ್ದ. ಇವರಿಬ್ಬರು ಕೂತ್ಕೊಂಡು ನೋಡಿದ್ರು, ಆಮೇಲೆ ಮಾತಾಡ್ಕೊಂಡ್ರು. ನೋಡು, ನಾವು ಬೇರೆ ರಟ್ಟೆ ನೋಯಿಸ್ಕೊಂಡು ಗೋಡೆ ತೂತ್ ಮಾಡೋ ಬದಲು ಇವನೊಬ್ಬನ್ ನಮ್ಮ ಜೊತೆಗೆ ಸೇರ್ಸ್ಕೊಂಡ್ಬಿಟ್ರೆ ನೈಟ್ ಏನ್ ಮಾಡ್ತಾನೆ, ಹೆಂಗೂ ನೆಗಿತಾನೆ ಮನೆ ಮ್ಯಾಕೆ. ಏನಿಲ್ಲ, 2 ಅಂಚಿ ತೆಗೆದ್ಬಿಟ್ಟು ಮೊದಲು ಬಾಗಿಲು ತಗೊಟ್ಬಿಟ್ರೆ ಸಾಕು, ಸಲೀಸಾಗಿ ಕದ್ಬಿಡ್ಬೋದು. ಆಮೇಲೆ ಇವರಿಬ್ರು ಕಾದ್ರು. ಜನವೆಲ್ಲ ಆ ಕಡೆ ಹೋದ್ಮೇಲೆ ಬಾಯಲ್ಲಿ ಅಂದ್ರು, ಏನ್ ಸ್ವಾಮಿಯಿಂದ ಬಾ ಅಂದ್ರು. ಎಲ್ಲಿಗೆ ಸ್ವಾಮಿ? ಬಾಯ ಒಂಚೂರು ಪರ್ಸ್ನಲ್ ಮಾತಾಡ್ಬೇಕು. ಎಲ್ಲಿಗೆ ಸ್ವಾಮಿ? ಬಾಯ ಇಲ್ಲೇ ಕರ್ಕೊಂಬಂದ್ರು ಸೈಡ್ಗೆ. ಇರೋ ವಿಷಯ ನೇರವಾಗಿ ಹೇಳ್ಬಿಟ್ರು. ನೋಡೋ, ನಾವು ನಿಜವಾಗ್ಲೂ ಕಳ್ರು ಅಂದ ಅವನು. ಸುಮ್ನಿರ, ಈಗ ಇಷ್ಟೆಲ್ಲ ಬಡಕ ಸಾಯ್ತಾ ಇದೆಯಲ್ಲ, ಎಷ್ಟು ಸಿಕ್ಕದ್ ನಿನಗೆ? ಎಲ್ಲಿ ಸ್ವಾಮಿ ಈಗ ಸಿಕ್ಕದು? ನೋಡ್ತಾರೆ, ಚಪ್ಪಾಳೆ ತಟ್ಬಿಟ್ಟು ಹೋಯ್ತಾರೆ ಕಣಪ್ಪ ಅಷ್ಟೇ. ಏನೊಂದು ದಿನಕ್ಕೆ 200 ರೂಪಾಯಿ ಆದ್ರೆ ಕಷ್ಟ ಅಂದ್ರು. ಒಂದು ಕೆಲಸ ಮಾಡು, ಒಂದಿನಕ್ಕೆ 1,000 ರೂಪಾಯಿ ಕೊಡ್ತೀವಿ. 1,000 ನಮ್ಮ ಫುಲ್ ಫ್ಯಾಮಿಲಿಯೇ ಬಂದ್ಬಿಡ್ತೀವಿ ಅಂದ. ಅವರೆಲ್ಲ ಬೇಡ, ನೀನು ಹಬ್ಬ ಬರ್ಬೇಕು. ಏನ್ ಮಾಡ್ಬೇಕು ಸ್ವಾಮಿ? ನಾವು ಕಳ್ತನ ಮಾಡೋದು, ನೀನೇನು ಮಾಡಬೇಡ. ಇಂಥವ್ರ ಮನೆ ಅಂತ ಅಡ್ರೆಸ್ ಕೊಡ್ತೀವಿ, ಬಾ ನೈಟು. ಗಳ ಹಿಡ್ಕೊಂಡು ಓಡ್ ಬಂದು ನೆಗೆದ್ಬಿಟ್ಟು ಹಂಚು ತೆಗೆದ್ಬಿಟ್ಟು ಒಳಗೆ ಕಿಳಿದ್ಬಿಟ್ಟು ಬಾಗಿಲು ತೆಗೆದ್ಬಿಟ್ಟು ಈಚ್ಕೊಂಡು ಬಾ, ಸಾಕು. ನೀನು 1,000 ಇಸ್ಕೊಂಡು ಮನೆಗೆ ಒಯ್ತಾರೆ, ಬಾಕಿ ಕೆಲಸ ನಾವು ನೋಡ್ಕೊತೀವಿ ಅಂದ್ರು. ನಡ್ರಿ ಸ್ವಾಮಿ, ಎಲ್ಲಿಗೆ ಬರ್ಬೇಕು ಹೇಳಿ? ಕನ್ಸಂದ್ರಕ್ಕೆ ಬಾ, ಅಲ್ಲಿ ಮನೆ ಹತ್ರ ಬಾ. ಕರ್ಕೊಂಬಂದ್ರು. ದೊಡ್ಡ ತೊಟ್ಟಿ ಮನೆ, ಹಂಚಿನ ಮನೆ. ಆ ರೂಮ್ ಇರ್ತದ, ಅನ್ಯಾರಕ್ಕೆ ಹೋಗಪ್ಪ ಅಂದ್ಬಿಟ್ರು. ಅವ್ನು ಇಂಟ್ಲ ಕಡೆ ನಿಲ್ಲಿಸ್ಬಿಟ್ಟು ಅವ್ರು ಮುನ್ಗಡೆ ಬಾಗಿಲು ತಕೊಂಡು ಬರ್ತಾನೆ ಕಾಯ್ಕೊಂಡು ನಿಂತವ್ರೆ. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು, ನೆಗಿಲೇ ಇಲ್ಲ ಅವನು. ನೆಗಿಲೇ ಇಲ್ಲ ಅವನು. ನಡಿ ನೋಡುವ ಅಂತ ಬಂದು ನೋಡ್ತಾರೆ, ಆ ದೊಣ್ಣೆ ಹಿಡ್ಕೊಂಡು ಹಿಂಗ್ ನಿಂತವನೆ. ನೆಗಿಯೋ ಅಂದ್ರು. ಅಂದ. ನೆಗಿಯೋ ಮ್ಯಾಕೆ, ಡೋಲ್ ಬಡಿರಿ ಅಂದ. ಡೋಲ್ ಬಡ್ದಾರೆ ಅಯ್ಯೋ ಅಂದ್ರು. ನೀವು ಡೋಲ್ ಬಡಿದ್ರೆ ನಂಗೆ ನೆಗಿಕೆ ಆಗುದಿಲ್ಲ ಅಂದ ಅವನು. ನಿನ್ ಮನಕನ ಈ ನನ್ನ ಮಗನ ಕಟ್ಕೊಂಡು ಕಳ್ತನ ಮಾಡೋಕ್ಕಾದ?
ಇವನು ಡೋಲ್ ಬಡ್ಸ್ ನೆಕ್ಸ್ಟಕ್ಕೆ ಹೋದ್ರೆ ಜನ ಬರ್ತಾರೆ ಅಷ್ಟೇ ಇಲ್ಲಿಗೀಗ. ಅದಕ್ಕೆ ಎಲ್ಲರೂ ಕೈಲೂ ಎಲ್ಲ ಕೆಲಸ ಆಗಲ್ಲಪ್ಪ. ಒಳ್ಳೆ ಗುರುಗಳು ಬೇಕು. ಒಳ್ಳೆ ಗುರುಗಳಿದ್ರೆ ಮಾತ್ರ ಕಾರ್ಯ ಸಾಧನೆ. ಒಳ್ಳೆ ಗುರುಗಳು ಬೇಕಲ್ಲ. ಧರ್ಮರಾಯ ಹೇಳ್ತಾರಪ್ಪ, ದತ್ತಾತ್ರೇಯ ಗುರು, ಈ ಶ್ವಾನ ಬಂದಿದೆ, ಈ ಶ್ವಾನವೇ ದಾರಿ ತೋರುತ್ತೆ, ಈ ಶ್ವಾನ ತೋರದ ದಾರಿಯಲ್ಲಿ ನಡೆಯೋಣ ಅಂತೇಳಿ ತಮ್ಮಂದ್ರು ಒಪ್ಪಿಸಿದ್ದಾರೆ. ಆ ಕಪ್ಪು ಶ್ವಾನ ಶರವೇಗದಲ್ಲಿ ಮುಂದೆ ಸಾಗ್ತಾ ಇತ್ತು. ಯಾವ ಸೂಚನೆ ಅದು ಅಂದ್ರೆ ನನ್ನನ್ನು ಹಿಂಬಾಲಿಸಿ ಅಂತ. ಅದು ಹೊರಟ್ರೆ ಈ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಹರಿಯನ್ನು ನೆನೆಯುತ್ತ ಮನದೊಳು ತಾವು ನಡೆದರು ಪಾಂಡವರು ಬರದಿ. ಹರಿಯನ್ನು ನೆನೆಯುತ್ತಲಿ ತಾವು ನಡೆದರು ಪಾಂಡವರು ಬರದಿ. ಪರ್ವತವನ್ನು ತಾ ಪ್ರಾಯಾಸದಿಂದ ಏರುತ್ತ ನಡೆದರು ಬರುತ್ತಿನದಿ. ಸಂಬ ಸದಾ ಶಿವ, ಸಂಬ ಸದಾ ಶಿವ, ಸಂಬ ಸದಾ ಶಿವ, ಸಂಬ ಸದಾ ಶಿವ. ಏನು ಪರ್ವತವನ್ನು ಏರ್ತಾ ಇದ್ದಾರೆ, ಕಡಿದಾದ ಶಿಖರ. ಆ ಶಿಖರವನ್ನು ಏರ್ತಾ ಇದ್ರೆ ಉಸಿರಾಡಲು ಗಾಳಿಯೇ ಸಿಗದ ಪರ್ವತ. ಪರ್ರನೆ ಬೀಸುವ ಶೀತ ಗಾಳಿ, ಕಾಲಿಟ್ಟಡೆ ಜಾರುವ ನೀರ್ಗಲ್ಲು. ನರಳಿದರೋ ಕುಂತಿಸುತ್ತರು, ಏರಲಾಗದೆ ಮಹೋನ್ನತ ಪರ್ವತವ. ಏನ ಪರ್ವತವನ್ನು ಏರಲಾಗದೆ ಎದುರಿಸಲು ಬಿಡ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ಪ್ರಯಾಸ ಪಡ್ತಾ ಇದ್ದಾರೆ. ನಿಂತಲ್ಲೇ ನಿಲ್ತಾ ಇದ್ದಾರೆ. ಧರ್ಮರಾಯರು ಮುಂದೆ ಸಾಗ್ತಾ ಇದ್ದಾರೆ. ಆದರೆ ನಡೆಯುವ ಶಕ್ತಿ ಹುಡುಕ್ತಾ ಇದೆ. ದೇಹ ನಿರ್ಜಲೀಕರಣವಾಗ್ತಾ ಇದೆ. ಕೊನೆಯಲ್ಲಿ ಬರ್ತಿದ್ಲಲ್ಲ ದ್ರೌಪದಿ, ಆಕೆಗೆ ವಿಪರೀತವಾದ ಬಳಲಿಕೆ, ಆಯಾಸ. ಕೃಷ್ಣ 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 ಅಂತೇಳಿ ದೊಪ್ಪನೆ ಕೆಳಗೆ ಬಿದ್ದು ಓಡಿ ಬಂದರು ಭೀಮ ಅರ್ಜುನರು. ನಕುಲ ಸಹದೇವರು ಬಿದ್ದು ತೆವಳಿಕೊಂಡು ಹತ್ರಕ್ಕೆ ಬಂದರು. ಏನಾಯಿತು ದ್ರೌಪದಿ ಎನ್ನುವಷ್ಟರಲ್ಲಿ ಪಂಚವಲ್ಲಭೆ, ಅಗ್ನಿಸುತೆ, ದ್ರುಪದನಂದನೆ, ಶಕ್ತಿ ಸ್ವರೂಪಿಣಿ ದ್ರೌಪದಿ ತನ್ನ ಕಣ್ಣುಗಳ ಮೂಲಕ ಪ್ರಾಣ ಬಿಟ್ಟು. ಲಕ್ಷ್ಮೀ ರಮಣ ಗೋವಿಂದ. ದ್ರೌಪದಿಯ ಮರಣ ಎಲ್ಲರನ್ನ ದುಃಖಕ್ಕೀಡು ಮಾಡಿತು. ಆ ದ್ರೌಪದಿಯ ತಲೆಯನ್ನ ತೊಡೆ ಮೇಲಿಟ್ಟುಕೊಂಡ ಭೀಮ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾನೆ, ಅಗಲಿದೆಯಾ